2 ವರ್ಷ ಇಟ್ಟರೂ ಕೂಡ ಕೆಡದಂತ ಉಪ್ಪಿನಕಾಯಿ, ಅದು ಮಾವಿನಕಾಯಿ ಉಪ್ಪಿನಕಾಯಿ ಯಾವ ರೀತಿ ಮಾಡೋದಂತಂದು ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ನೋಡ್ತಾ ಇರ್ಬೋದು. ಹ್ಮ್ ಈ ತರ ಈ ಒಂದು ಮೆಥಡ್ ಅಲ್ಲಿ ಮಾಡಿದ್ರೆ ಕರೆಕ್ಟಾಗಿ 2 ವರ್ಷ ಇಟ್ಟರು ಕೂಡ ನೀವು ಉಪ್ಪಿನಕಾಯಿ ಕೆಡೋದಿಲ್ಲ. ಮಾವಿನಕಾಯಿ ಏನಿರುತ್ತೆ ಅಲ್ವಾ ಅದು ಕೂಡ ಸಾಫ್ಟ್ ಆಗೋದಿಲ್ಲ. ಇದೇ ರೀತಿ ಒಂಥರ ಗಟ್ಟಿಯಾಗಿರುತ್ತೆ. ತಿಂತ ತಿಂತ ಇನ್ನೂ ರುಚಿಯಾಗಿ ಬರುತ್ತೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಬನ್ನಿ ಅದು ಯಾವ ರೀತಿ ಮಾಡೋದಂತ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ ನೋಡ್ತಾ ಇರ್ಬೋದು, ಇವಾಗ ಮಾವಿನಕಾಯಿನ ಕ್ಲೀನ್ ಆಗಿ ತೊಳ್ಕೊಬೇಕು. ಅದು ನಾವು ಮರದಲ್ಲಿ ಹರ್ಕೊಂಡು ಕರೆಕ್ಟಾಗಿ ಪೆಟ್ಟು ಬೀಳದಂತೆ ನಾವು ಹರ್ಕೊಂಡು ಬಂದು ಈ ರೀತಿ ಕ್ಲೀನ್ ಆಗಿ ತೊಳೆದ್ಬಿಟ್ಟು ಕೊಟ್ಟ ಸಮೇತನೆ, ಒಳಗಡೆ ಕೊಟ್ಟ ಇರುತ್ತಲ್ವಾ ಅದ್ರ ಸಮೇತನೆ ನಾವು ಕಟ್ ಮಾಡಬೇಕು. ಕರೆಕ್ಟಾಗಿ ಕೇರು ಗೀರೆಲ್ಲ ತೊಳೆದು ನೀಟಾಗಿ ಒಂದು ಒಣ ಬಟ್ಟೆಯಲ್ಲಿ ಒರೆಸ್ಬಿಟ್ಟು ಕ್ಲೀನಾಗಿ ಕಟ್ ಮಾಡಬೇಕು ಸ್ನೇಹಿತರೆ. ಒಂದು ಚೂರು ಕೂಡ ಹಣ್ಣಾಗೋ ತೇಜಿ ಬರಬಾರ್ದು. ಹಣ್ಣು ಕರೆಕ್ಟಾಗಿ ಇರಬೇಕು. ಆ ರೀತಿ ಇದ್ದಾಗ ಮಾತ್ರ ನಮಗೆ ಕರೆಕ್ಟಾಗಿ ಉಪ್ಪಿನಕಾಯಿ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಒರೆಸ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ಈ ರೀತಿ ಕ್ಲೀನಾಗಿ ಒರೆಸ್ಕೋಬೇಕು ಫಸ್ಟು ತೊಳೆದ ನಂತರ. ಅದಾದ್ಮೇಲೆ ಇಲ್ಲಿ ಕಟ್ ಮಾಡೋದು ತೋರಿಸ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ಈ ರೀತಿ ಕಟ್ ಮಾಡಬೇಕು. ಅಂದ್ರೆ ಗೊಟ್ಟ, ಪ್ರತಿಯೊಂದು ಮಾವಿನಕಾಯಿ ಹೋಳಿಗೆ ಗೊಟ್ಟ ಇರಬೇಕು. ಗೊಟ್ಟ ಇದ್ರೆ ಮಾತ್ರ ನಮಗೆ ಮಾವಿನಕಾಯಿ ಕೆಡೋದಿಲ್ಲ. ಇಲ್ಲಿ ತೋರಿಸ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ಈ ರೀತಿ ಕಟ್ ಮಾಡಬೇಕು. ಪ್ರತಿ ಒಂದು ಮಾವಿನಕಾಯಿ ಹೋಳಿಗೆ ಗೊಟ್ಟ ಸಮೇತ ಕಟ್ ಮಾಡಬೇಕು. ಈ ರೀತಿ ಕಟ್ ಮಾಡಿದ್ವಿ ಅಂದ್ರೆ ನಮಗೆ ಉಪ್ಪಿನಕಾಯಿ ತುಂಬ ಚೆನ್ನಾಗಿ ಬರುತ್ತೆ, ಟೇಸ್ಟಿಯಾಗಿ ಬರುತ್ತೆ. ಇಲ್ಲಿ ಅಮ್ಮ ಕಟ್ ಮಾಡ್ತಾ ಇದ್ದಾರೆ, ನಾನಿಲ್ಲಿ ವಿಡಿಯೋ ಮಾಡೋಣ 4-6 ಜನಕ್ಕೆ ಉಪಯೋಗ ಆಗಲಿ ಅಂತಂದ್ಬಿಟ್ಟು. ಇದು ಆಂಧ್ರ ಉಪ್ಪಿನಕಾಯಿ ಅಂತಾನೆ ಹೇಳ್ಬೋದು. ತುಂಬಾ ಟೇಸ್ಟ್ ಆಗಿರುತ್ತೆ ಆಂಧ್ರ ಉಪ್ಪಿನಕಾಯಿ ಅಂತೂ. ಲೈಟಾಗಿ ಮಜ್ಜಿಗೆ ಇಲ್ಲ ಅಂದ್ರೆ ಮೊಸರು ಜೊತೆಗೆ ಈ ಉಪ್ಪಿನಕಾಯಿ ಹಾಕೊಂಡು ತಿಂದ್ರೆ ಯಾವುದು ಬೇಡ, ಸಾಂಬಾರು ಬೇಡ, ಚಟ್ನಿ ಬೇಡ, ತುಂಬಾ ರುಚಿಯಾಗಿ ಬರುತ್ತೆ. ಕಟ್ ಮಾಡಿದ ನಂತರ ಕೇರ್ ಎಲ್ಲ ತೆಗಿತೀವಲ್ವಾ, ಈ ಒಳಗಡೆ ಇನ್ನೊಂದು ಲೇಯರ್ ಇರುತ್ತೆ ನೋಡಿ, ವೈಟ್ ಲೇಯರು, ಅದು ಇರಬಾರ್ದು ಸ್ನೇಹಿತರೆ. ಪ್ರತಿ ಒಂದು ಮಾವಿನಕಾಯಿ ಕಟ್ ಮಾಡಿದಾಗೆಲ್ಲ ಈ ರೀತಿ ಲೇಯರನ್ನ ತೆಗಿಬೇಕು. ಇದು ಇತ್ತು ಅಂದ್ರೆ ಉಪ್ಪಿನಕಾಯಿ ಹಾಳಾಗೋ ಚಾನ್ಸ್ ಇರುತ್ತೆ. ಇದು ತೆಗಿಬೇಕು. ಪ್ರತಿ ಒಂದು ಹೋಳಿ ಕೂಡ ಇದು ಇದ್ದೇ ಇರುತ್ತೆ. ಈ ರೀತಿ ತೆಗೆದ ನಂತರ ಇನ್ನ ಮಿಕ್ಕಿದ ಹೋಳನ್ನ ಕಟ್ ಮಾಡೋದು. ಇಲ್ಲಿ ಅಮ್ಮ ಕಟ್ ಮಾಡ್ತಾ ಇದ್ದಾರೆ. ನಾನು ಪ್ರತಿ ಒಂದು ಕೇರ್ ತೆಗೆದ್ಬಿಟ್ಟು ಆ ಲೇಯರ್, ವೈಟ್ ಲೇಯರ್ ಇರುತ್ತೆ ಅಲ್ವಾ, ಅದನ್ನ ಕ್ಲೀನ್ ಮಾಡಿ ಅಮ್ಮ ಕೊಡ್ತಾ ಇದ್ದೀನಿ. ಅವರು ಕಟ್ ಮಾಡಿ ಹಾಕ್ತಾ ಇದ್ದಾರೆ. ಇಲ್ಲಿ ಕಟ್ ಮಾಡಿ ನಂತರ ಅಳತೆ ಮಾಡ್ಕೋಬೇಕು. ಈ ಒಂದು ಬೌಲಲ್ಲಿ ಕರೆಕ್ಟಾಗಿ 5 ಬೌಲ್ ಅಳತೆ ಮಾಡ್ಕೊಳ್ಳಿ. ಇದು ನಮಗೆ ಈ ಒಂದು ಮೆಜರ್ಮೆಂಟ್ ಬೇಕು. ನಿಮಗೆ ಇನ್ನೂ ಚಿಕ್ಕದಾಗಿ ಮೆಜರ್ಮೆಂಟ್ ಬೇಕು ಅಂತಂದರೆ ಅದರಿಂದ 5 ಬೌಲ್ ಅಳತೆ ಮಾಡ್ಕೊಳ್ಳಿ. 5 ಬೌಲು ಮಾವಿನಕಾಯಿ ಹೋಳಿಗೆ ಕರೆಕ್ಟಾಗಿ ಒಂದೊಂದು ಬೌಲು ಆಗುವಷ್ಟು ನಾವು ಐಟಮನ್ನು ಹಾಕಬೇಕಾಗತ್ತೆ. ಇಲ್ಲಿ ನಾನು 5 ಬೌಲನ್ನು ಅಳತೆ ಮಾಡಿಕೊಂಡು ಇವಾಗ ಇಡೀ ಒಂದು ದಿನ ನಾವು ಒಣಗಿಸ್ಕೋಬೇಕಾಗತ್ತೆ. ಬೆಳಗ್ಗೆನೆ ಕಟ್ ಮಾಡಿದ್ವಿ. ಕಟ್ ಮಾಡಿದ ನಂತರ ಇಡೀ ದಿನ ಒಣಗಿಸ್ಕೊಂಡು, ಅಂದರೆ ನೆರಳಲ್ಲೇ, ಏನು ಬಿಸಿಲಲ್ಲಿಲ್ಲ, ಏನಿಲ್ಲ, ನೆರಳಲ್ಲೇ ಒಣಗಿಸ್ಕೊಂಡಿರೋದು. ಸಾಯಂಕಾಲ ನಾನು ಐಟಮನ್ನು ಹಾಕಿಬಿಟ್ಟು ಕಲಸಿರೋದು. ಯಾವ ರೀತಿ ಕಲಸೋದಂತ ತೋರಿಸ್ಕೊಡ್ತೀನಿ. ಈ ಮೆಥಡ್ ಫಾಲೋ ಮಾಡಿದ್ರೆ ಮಾತ್ರ ನಿಮಗೆ 100% ಉಪ್ಪಿನಕಾಯಿ ಅನ್ನೋದು ಹಾಳಾಗೋದಿಲ್ಲ. 5ಕ್ಕೆ ಒಂದು ಇದು ಐಟಮ್ಸ್ನ ಹಾಕಬೇಕಾಗತ್ತೆ. 5 ಬೌಲು ಮಾವಿನಕಾಯಿಗೆ 1 ಬೌಲ್ ಆಗುವ, ಒಂದೊಂದು ಬೌಲು ಐಟಮ್ಸ್. ಅದು ಐಟಮ್ಸ್ ಏನೇನಪ್ಪ ಅಂತಂದ್ರೆ ಬನ್ನಿ ತಿಳಿಸ್ಕೊಡ್ತೀನಿ. ಇಲ್ಲಿ ಮೆಂತ್ಯ ಪೌಡರ್ ಒಂದು 1/4 kgಕ್ಕಿಂತ ಸ್ವಲ್ಪ ಕಡಿಮೆ ಅನ್ನಂಗೆ ಮೆಂತ್ಯ ಕಾಳು ತಗೊಂಡಿದ್ದೀನಿ. ಇದು ಆಪ್ಷನ್ ಸ್ನೇಹಿತರೆ, ಅಂದ್ರೆ ಹಾಕ್ಲೇಬೇಕು. ಸ್ವಲ್ಪ ಅಂದ್ರೆ ಮೆಜರ್ಮೆಂಟ್ ಅಂತ ಏನಿಲ್ಲ ಇದಕ್ಕೆ. ಇಲ್ಲಿ ಸಾಸಿವೆ ನೋಡ್ತಾ ಇರ್ಬೋದು. ಈ ರೀತಿ ಸಾಸಿವೆ ಕಾಳನ್ನ ಮಿಕ್ಸಿ ಮಾಡ್ಕೋಬೇಕು, ಸಣ್ಣಗೆ ರುಬ್ಕೋಬೇಕು, ಪೌಡರ್ ಮಾಡ್ಕೋಬೇಕು. ಹಸಿದೆ ನಾನು ರುಬ್ಕೊಂತ ಇರೋದು, ಯಾವುದೇ ರೀತಿ ಬಿಸಿ ಮಾಡ್ಕೊಂಡು ಈ ರೀತಿ ಮಾಡ್ಕೊಂಡಾದ್ಮೇಲೆ ಪೌಡರ್ ಆಯ್ತು, ನೋಡ್ತಾ ಇರ್ಬೋದು. ಇನ್ನು ತರಿಯಾಗಿದೆ, ಇನ್ನು ನುಣ್ಣಗೆ ರುಬ್ಕೋಬೇಕು, ನೋಡ್ತಾ ಇರ್ಬೋದು. ಇನ್ನು ನುಣ್ಣಗೆ ರುಬ್ಕೊಂಡು ಈಗ ಅಳತೆ ಮಾಡ್ಕೊತೀನಿ ಕರೆಕ್ಟಾಗಿ ಎಷ್ಟು ಬೇಕು ಅಂತಂದ್ಬಿಟ್ಟು. ನೋಡ್ಕೊಂಡ್ಬಿಟ್ಟು ನೀವು ಬೌಲಲ್ಲಿ ಅಳತೆ ಮಾಡ್ಕೊಂಡು ಹಾಕಿದ್ರೆ ಮಾತ್ರ ಪರ್ಫೆಕ್ಟ್ ಆದ ಉಪ್ಪಿನಕಾಯಿ ರೆಡಿ ಆಗುತ್ತೆ. ಉಪ್ಪು ಕೂಡ ಅಷ್ಟೇನೆ, ಸೇಮ್ ಮೆಜರ್ಮೆಂಟೇ ಉಪ್ಪು. ಇದೇ ಬೌಲಲ್ಲಿ ನಾವು ಅಳತೆ ಮಾಡ್ಕೋಬೇಕು. ಸಾಸಿವೆ, ಉಪ್ಪು ಮತ್ತೆ ಅಚ್ಕಾರ್ ಪುಡಿ ಕರೆಕ್ಟಾಗಿ ಮೆಜರ್ಮೆಂಟು, 3 ಮೆಜರ್ಮೆಂಟು ಸೇಮೇ ಬರಬೇಕು.
ಇವಾಗ ಫಸ್ಟಿಗೆ ಏನು ಮಾಡೋದಪ್ಪ ಅಂತಂದರೆ ಅರ್ಶಿನ ಪುಡಿನ ಮತ್ತು ಆಯಿಲು ಸೇರಿಸ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ಇಲ್ಲಿ ನಾನು 1 kg ಖಾರ ತೊಗೊಂಡಿದ್ದೀನಿ, ಅಚ್ಕಾರದ ಪುಡಿ, 1 kg ಅಷ್ಟು ಸಾಸಿವೆ ಪೌಡ್ರು, 2 kg ಆಗುವಷ್ಟು ಫ್ರೀಡಮ್ ಆಯಿಲು. ಇದು ಫ್ರೀಡಮ್ ಆಯಿಲ್ ಇಲ್ಲ ಅಂದರೆ ಶೇಂಗಾ ಆಯಿಲ್ ಹಾಕಿದರೆ ಇನ್ನೂ ಬೆಸ್ಟು. ಶೇಂಗಾ ಆಯಿಲು ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಿ ನಾನು ಫ್ರೀಡಮ್ ಆಯಿಲೇ ಹಾಕ್ತಾ ಇರೋದು. ಇಲ್ಲಿ ಫಸ್ಟು ಏನಪ್ಪ ಅಂತಂದರೆ ಒಣಗಿಸಿದ್ರ ಅಂತ ಒಂದು ಮಾವಿನಕಾಯಿ ಹೋಳಿರುತ್ತೆ ಅಲ್ವಾ, ಅದಕ್ಕೆ ಅರಿಶಿನ ಹಾಕಿಬಿಟ್ಟು ಆಯಿಲ್ ಹಾಕ್ಬಿಟ್ಟು ಫಸ್ಟು ಮಿಕ್ಸ್ ಮಾಡ್ಕೊಂಬಿಡಿ ಕರೆಕ್ಟಾಗಿ. ಒಂದು ಟಿಪ್ಸು ಏನಪ್ಪ ಅಂತಂದರೆ ಕೈಯಿಂದ ಮುಟ್ಟುವಂಥ ಅವಶ್ಯಕತೆ ಇಲ್ಲ, ಕೈಯಿಂದ ಮುಟ್ಟಬಾರ್ದು, ಸ್ಪೂನಲ್ಲೇ ನಾವು ಕಲಿಸ್ಬೇಕಾಗುತ್ತೆ. ಇನ್ನು ಮುಂದೆ ಈ ರೀತಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಆಯಿಲ್ ಹಾಕ್ಕೋಬೇಕು. ಆಯಿಲ್ ಹಾಕ್ಕೊಂಡಾದ್ಮೇಲೆ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ನನಗೆ 2 kg ಆಗೋಷ್ಟು ಆಯಿಲ್ ಇದೆ. 2 kgಕ್ಕಿಂತ ಇನ್ನೂ ಸ್ವಲ್ಪ ಜಾಸ್ತಿನೇ ಬೇಕು. ಜಸ್ಟ್ ಇವಾಗ ಕಲಸೋದಕ್ಕೆ ಅಂತಂದ್ಬಿಟ್ಟು 2 kg ತೊಗೊಂಡಿದ್ದೀನಿ. ನೆಕ್ಸ್ಟ್ ಡೇ ಬೇಕಾದರೂ ಇನ್ನೊಂದು kg ಅಷ್ಟು ಆಯಿಲ್ ಹಾಕ್ಕೋಬೋದು. ಅಂದರೆ ಉಪ್ಪಿನಕಾಯಿಗಿಂತ ಮೇಲೆ ಬರಬೇಕು ಆಯಿಲು ಕಲಸಿದ ನಂತರ, ಓಕೆನಾ? ಈ ರೀತಿ ಅರಿಶಿನ ಎಣ್ಣೆ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ಆದಮೇಲೆ ಈ ನಾನು ಮಿಕ್ಸಿ ಮಾಡ್ಕೊಂಡಿದ್ವಲ್ವ ಅದನ್ನು ಇವಾಗ ಕರೆಕ್ಟಾಗಿ ಒಂದೊಂದೇ ಹಾಕುವಂತ ಮಿಕ್ಸ್ ಮಾಡ್ಕೋಬೇಕು. ಈ ಅರಿಶಿನ ಅನ್ನೋದು ಎಲ್ಲ ಹೋಳಿಗೂ ಅಂದರೆ ಪ್ರತಿಯೊಂದು ಹೋಳಿಗೂ ಟಚ್ ಆಗಬೇಕು, ಮಿಕ್ಸ್ ಆಗಬೇಕು. ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ನಾನಿಲ್ಲಿ ಫೈಬರ್ ಪುಟ್ಟೆಲೆ ನಾನು ಕಲಿಸ್ತಾ ಇರೋದು ಉಪ್ಪಿನಕಾಯಿ. ಸಿಲ್ವರ್ ಪುಟ್ಟಿ ತೊಗೊಂಡ್ರೆ ಏನಾಗುತ್ತೆ ಅಂತಂದರೆ ಅದು ಉಪ್ಪು ಹುಳಿ ಇರೋದ್ರಿಂದ ಆ ಪಾತ್ರೆ ಹಾಳಾಗುತ್ತೆ. ಇಲ್ಲ ಅಂದರೆ ನೀವು ಸ್ಟೀಲಿನ ಬೇಕಾದರೂ ತೊಗೊಳ್ಳಿ. ಇಲ್ಲಿ ನಾನು ಸ್ಟೀಲ್ ತೊಗೊಂಡಿಲ್ಲ, ಫೈಬರ್ ಇರುವಂಥ ಪುಟ್ಟೆಲೆ ನಾನು ಅಗಲವಾಗಿರುವಂಥ ಪುಟ್ಟೆನ ತೊಗೊಂಡಿದ್ದೀನಿ. ಮಿಕ್ಸ್ ಮಾಡ್ತಾ ಇದ್ದೀನಿ. ಇಲ್ಲಿ ಅರಿಶಿನ ಎಣ್ಣೆನ ಮಿಕ್ಸ್ ಮಾಡಿ ನಂತರ ಇಲ್ಲಿ ನಾನು ಸಾಸಿವೆ ಕಾಳನ್ನು ಮಿಕ್ಸಿ ಮಾಡ್ಕೊಂಡಿದ್ನಲ್ವ ಅದನ್ನು ಒಂದು ಪೂರ ಬೌಲನ್ನು ಹಾಕ್ತಾ ಇರೋದು. ಈ ರೀತಿ ಆದಮೇಲೆ ಇವಾಗ ಉಪ್ಪು ಕೂಡ ಅಳತೆ ಮಾಡ್ಕೊಳ್ಳಿ. ಉಪ್ಪು ಒಂದು ಸ್ವಲ್ಪ ಕಮ್ಮಿ ಅನ್ನಂಗೆ ಹಾಕ್ಕೊಳ್ಳಿ, ಯಾಕಂದರೆ ನಾನು ಇಷ್ಟು ಕಡಿಮೆ ತೊಗೊಂಡಿದ್ದೀನಿ. ಯಾಕಂತಂದರೆ ಇದು ಉಪ್ಪು ಜಾಸ್ತಿ ಪವರ್ ಇರುತ್ತೆ, ಹಾಗಾಗಿ ಚೂರು ಒಂದು ಇಡೀ ಕಮ್ಮಿ ಆಗೋಷ್ಟು ತಗೊಳ್ಳಿ. ಇಲ್ಲಿ ನಾನು ದೊಡ್ಡ ಹಳ್ಳಿನ ಉಪ್ಪನ್ನೇ ತೊಗೊಂಡಿದ್ದೀನಿ. ದೊಡ್ಡ ಹಳ್ಳಿನ ಉಪ್ಪು ಮಿಕ್ಸಿ ಮಾಡಿಕೊಂಡು ಪೌಡರ್ ಮಾಡಿಕೊಂಡು ಈ ರೀತಿ ಹಾಕ್ಕೊಂಡಿದ್ದೀನಿ. ನೀವು ನೈಸ್ ಉಪ್ಪು ಹಾಕ್ಕೊಂತೀವಿ ಅಂದರೆ ನಿಜವಾಗ್ಲೂ ಬೇಡ, ನೈಸ್ ಉಪ್ಪು ಹಾಕ್ಕೊಂಡ್ರೆ ಅಷ್ಟೊಂದು ಚೆನ್ನಾಗಿ ಬರಲ್ಲ, ಹಿಂಡಿ ಹಾಳಾಗುತ್ತೆ. ಉಪ್ಪಿನಕಾಯಿ ಹಳ್ಳುಪ್ಪನ್ನು ಮಿಕ್ಸಿ ಮಾಡಿಕೊಂಡು ಈ ರೀತಿ ಮೆಜರ್ಮೆಂಟ್ ತೊಗೊಂಡು ಹಾಕ್ಕೊಳ್ಳಿ. ಇವಾಗ ನೆಕ್ಸ್ಟು ಮೆಂತ್ಯ ಕಾಳನ್ನು ನಾನು ಹಾಕ್ಕೊಂಡಿದ್ನಲ್ವಾ ಅದನ್ನು ಮತ್ತು ಅಚ್ಕಾರದ ಪುಡಿನ ಸೇರಿಸ್ಕೊಳ್ಳಿ. ಇದು ತುಂಬ ಖಾರ ಇರೋದ್ರಿಂದ ಸ್ವಲ್ಪ ಕಮ್ಮಿಯನ್ನಾಗೆ ತೊಗೊಂಡಿದ್ದೀನಿ. ಖಾರ ಇಲ್ಲ ಅಂತ ನೀವು ಕರೆಕ್ಟಾಗಿ ಒಂದೇ ಮೆಜರ್ಮೆಂಟಲ್ಲೇ ತೊಗೊಂಡ್ರೆ ಬೆಸ್ಟು. ಇಲ್ಲ ಇದು ನನಗೆ ಗುಂಟೂರು ಮೆಣಸಿನ್ಕಾಯಿ ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿನ ಮಿಕ್ಸಿ ಮಾಡಿಕೊಂಡು ಇಲ್ಲಿ ತೊಗೊಂಡಿದ್ದಕ್ಕೆ ಸ್ವಲ್ಪ ಪವರ್ ಜಾಸ್ತಿ ಅಂದರೆ ಖಾರ ಜಾಸ್ತಿ ಆಗಿದೆ, ಅದಕ್ಕೋಸ್ಕರ ನಾನು ಸ್ವಲ್ಪ ಕಡಿಮೆ ತೊಗೊಂಡಿದ್ದೀನಿ. ಇಲ್ಲಿ ಹಂಗೆ ಮೆಂತ್ಯ ಅದನ್ನು ಕೂಡ ನಾನು ಬಿಸಿ ಮಾಡ್ಕೊಂಡಿಲ್ಲ, ಹಸಿದೇನೆ ತೊಗೊಂಡಿರೋದು. ಹಸಿದೇನೆ ಮಿಕ್ಸಿ ಮಾಡಿಕೊಂಡು ಪೌಡ್ರ್ ಮಾಡಿಕೊಂಡು ಈ ರೀತಿ ಇವಾಗ ಹಾಕ್ಕೊಂಡಾದ್ಮೇಲೆ ಇವಾಗ ಅಷ್ಟೂ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಕರೆಕ್ಟಾಗಿ ಈ ಒಂದು ಒಣ ಇದೇನು ಪೌಡ್ರ್ ಇರುತ್ತಲ್ಲ ಅಷ್ಟೂ ಫಸ್ಟ್ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸಿ ಮಾಡ್ಕೊಂಡಾದ್ಮೇಲೆ ಆಯಿಲ್ ಹಾಕ್ಕೋಬೇಕಾಗುತ್ತೆ. ಆಮೇಲೆ ಈ ರೀತಿ ಪ್ರತಿ ಒಂದು ಹೋಳಿ ಕೂಡ ಈ ಒಂದು ಸಾಸಿವೆ ಕಾಳು, ಉಪ್ಪು ಮತ್ತು ಮೆಂತ್ಯ ಕಾಳು, ಅಚ್ಕಾರದ ಪುಡಿ ಅವಷ್ಟೂ ಮಿಕ್ಸ್ ಆಗಬೇಕು. ಜೊತೆಗೆ ಹೋಳೆಲ್ಲ ಅಟ್ಯಾಚ್ ಆಗಬೇಕು ಅದಕ್ಕೆ. ಆ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಏನಪ್ಪ ಅಂದರೆ ಕೈಲಿಂದ ಮುಟ್ಟಬಾರ್ದು, ಸ್ಪೂನಿಂದನೇ ನಾವು ಮಿಕ್ಸ್ ಮಾಡ್ಕೊತ ಬರಬೇಕು. ಈ ರೀತಿ ಆದಮೇಲೆ ಇವಾಗ ಸ್ವಲ್ಪ ಒಂದು kg ಆಗೋವಷ್ಟು ಆಯಿಲ್ ಹಾಕ್ಕೊಳ್ಳಿ. 1 kg ಆಗೋವಷ್ಟು ಆಯಿಲ್ ಹಾಕ್ಕೊಂಡಾದ್ಮೇಲೆ ನೆಕ್ಸ್ಟ್ ಎಲ್ಲ ಮಿಕ್ಸ್ ಆಯಿತು, ಮಿಕ್ಸ್ ಆಗೋದಕ್ಕೆ ಬಂತು ಅಂತಂದಾಗ ಇನ್ನೂ 1 kg ಇರುತ್ತೆ ಅಲ್ವಾ, ಆವಾಗ ಲಾಸ್ಟಲ್ಲಿ ಹಾಕ್ಬಿಟ್ಟು ಒಂದು ದಿನ ಇದರಲ್ಲೇ ಬಿಟ್ಬಿಟ್ಟು ನೆಕ್ಸ್ಟ್ ಡೇ ನಾವು ಒಂದು ಪ್ಲಾಸ್ಟಿಕ್ ಇರುವಂಥ ಡಬ್ಬೆ ಆಗಿರ್ಬೋದು, ಫೈಬರ್ ಇರುವಂಥ ಒಂದು ಬಕೆಟ್ ಆಗಿರ್ಬೋದು, ಆವಾಗ ನಾವು ತುಂಬಿಕೊಂಡ್ರೆ 2 ವರ್ಷ ಆದರೂ ಕೂಡ ಹೋಳು ಚೂರು ಕೆಡೋದಿಲ್ಲ, ಏನೂ ಆಗೋದಿಲ್ಲ. ಹಿಂಡಿ ಮಾತ್ರ ಇವಾಗ ಯಾವ ರೀತಿ ಉಪ್ಪಿನಕಾಯಿ ಮಾಡಿರ್ತೀವೋ ಕೊನೆ ತನಕನೂ 2 ವರ್ಷ ಆದರೂ ಕೂಡ ಇದೇ ಘಮ ಬರುತ್ತೆ. ಇಲ್ಲಿ ನಾನು 1 kg ಆಗುವಷ್ಟು ಎಣ್ಣೆನ ಹಾಕ್ಕೊತಾ ಇದ್ದೀನಿ ಸ್ನೇಹಿತರೆ, ನೋಡ್ತಾ ಇರ್ಬೋದು.
1 kg ಆಗುವಷ್ಟು ಎಣ್ಣೆ ಹಾಕ್ಕೊಂಡಾದ್ಮೇಲೆ ನೆಕ್ಸ್ಟು ಅಷ್ಟನ್ನು ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಎಲ್ಲಾನು ಆಯಿಲ್ ಮಿಕ್ಸ್ ಆದ್ಮೇಲೆ ನೆಕ್ಸ್ಟ್ ಲಾಸ್ಟಲ್ಲಿ ಕೂಡ ನೀವು ಇನ್ನು ಮಿಕ್ಕಿರುವಂಥ 1 kg ಆಯಿಲನ್ನು ಮಿಕ್ಸ್ ಮಾಡಿ ಎತ್ತಿಟ್ಬಿಡಿ. ನೋಡ್ತಾ ಇರ್ಬೋದು, ಈ ರೀತಿ ಸ್ಪೂನಿಂದನೇ ನಾವು ಕಲಿಸ್ಬೇಕಾಗುತ್ತೆ. ಮತ್ತೆ ಏನಾದ್ರೂ ಹಲ್ಲ ಉಪ್ಪಿನಕಾಯಿ ಅಂದ್ರೆ ಹಸಿ ಹಲ್ಲ ಇರುತ್ತೆ ಅಲ್ವಾ, ಹಸಿ ಶುಂಠಿದು ಉಪ್ಪಿನಕಾಯಿ, ಮತ್ತೆ ಪುಂಡಿ ಸೊಪ್ಪಿನ ಉಪ್ಪಿನಕಾಯಿ, ಮತ್ತೆ ಏನಾದ್ರೂ ಉಪ್ಪಿನಕಾಯಿ ಬೇಕು ಅಂತಂದ್ರೆ ಖಂಡಿತವಾಗ್ಲೂ ಕಮೆಂಟ್ ಮೂಲಕ ತಿಳಿಸಿದ್ರೆ ನಾನು ವಿಡಿಯೋ ಮೂಲಕ ತಿಳಿಸಕ್ ಇಷ್ಟಪಡ್ತೀನಿ. ನೋಡ್ತಾ ಇರ್ಬೋದು, ನೆಕ್ಸ್ಟ್ ಇನ್ನು ಮಿಕ್ಕಿರುವಂತಹ 1 kg ಆಯಿಲ್ ಅನ್ನ ಇದಕ್ಕೆ ಮಿಕ್ಸ್ ಮಾಡ್ಕೊಂಡ ನಂತರ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದ್ ಕಡೆಯಿಂದ ಮಿಕ್ಸ್ ಮಾಡ್ಕೊಂತ ಬಂದ್ರಿ ಅಂದ್ರೆ ಎಲ್ಲ ಕರೆಕ್ಟ್ ಆಗಿ ಮಿಕ್ಸ್ ಆಗುತ್ತೆ. ನೋಡ್ತಾ ಇರ್ಬೋದು, ಫೈನಲ್ ಆಗಿ ಈ ರೀತಿ ರೆಡಿ ಆಯ್ತು. ತುಂಬಾ ಚೆನ್ನಾಗಿ ಬಂದಿದೆ. ಅಚ್ಚಕಾರ ಪುಡಿ ಅಂತೂ ಕಲರ್ಫುಲ್ ಆಗಿ ಅಷ್ಟೇ ಖಾರ, ಅಷ್ಟೇ ರುಚಿಯಾಗಿರಿದೆ. ಆ ರೀತಿ ಒಂದು ಅಚ್ಚಕಾರ ಪುಡಿ ಸಿಕ್ತು ಅಂದ್ರೆ ಉಪ್ಪಿನಕಾಯಿ ಮಾತ್ರ ಸೇವನ ಆಗುತ್ತೆ. ನೋಡ್ತಾ ಇರ್ಬೋದು, ಇದಕ್ಕೆ ಆಯಿಲ್ ಇನ್ನು ಕಮ್ಮಿ ಆಗಿತ್ತು. ನೆಕ್ಸ್ಟ್ ಡೇ ನೋಡ್ಬೇಕು, ಇಲ್ಲಿ ಉಪ್ಪು ಹಾಕಿದ್ವಲ್ವಾ, ಮಾವಿನಕಾಯಿ ಮತ್ತೆ ಉಪ್ಪು ಮಿಕ್ಸ್ ಮಾಡಿದ್ರೆ ನೀರ್ ಬಿಡುತ್ತೆ ಅದಿನ. ಅವಾಗ ನಾಳೆ ಎಷ್ಟು ಬೇಕು ನೋಡ್ಕೊಂಡ್ಬಿಟ್ಟು ಆಯಿಲ್ ಅನ್ನ ಮಿಕ್ಸ್ ಮಾಡ್ಬೇಕು. ಇನ್ನು 1 kg ಅಷ್ಟು ಆಯಿಲ್ ಬೇಕು ನಮ್ಗೆ, ಅವಾಗ ನೋಡ್ಕೋಬೇಕಾಗತ್ತೆ. ಇಲ್ಲಿ ಬೆಳ್ಳುಳ್ಳಿನ ಒಂದು 8 ಗಡ್ಡೆ, ಅಂದ್ರೆ ಇಲ್ಲಿ ಹೈಬ್ರಿಡ್ ಬೆಳ್ಳುಳ್ಳಿನ ತಗೊಂಡಿದೀನಿ. ಈ ರೀತಿ ಹೈಬ್ರಿಡ್ ಬೆಳ್ಳುಳ್ಳಿನ ಸಿಪ್ಪೆ ಸುಲ್ದು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದು ಡಬ್ಬೆಗೆ ತುಂಬಿಟ್ರೆ ಫೈನಲ್ ಆಗಿ ಮುಗಿತೆ. ಯಾವುದೇ ರೀತಿ ಒಗ್ಗರಣೆ ಕೊಡ್ಬೇಕಂತ ಅವಶ್ಯಕತೆ ಇಲ್ಲ, ಏನೂ ಇಲ್ಲ. ಇಲ್ಲಿ ಹಸಿ ಎಣ್ಣೆನ ಹಾಕ್ಬೇಕಾಗತ್ತೆ. ಇದೊಂದು ಮೈಂಡಲ್ಲಿ ಇಟ್ಕೊಳ್ಳಿ. ಕಾಸಿ ಆರಿಸುವಂತ ಎಣ್ಣೆ ಬೇಡ, ಹಸಿ ಎಣ್ಣೆನ ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಇದು ಬಂದು ನೆಕ್ಸ್ಟ್ ಡೇ ನೋಡ್ತಾ ಇರ್ಬೋದು. ಸಾಯಂಕಾಲ ಕಲಸಿದ್ನೆ ಅಲ್ವಾ ನಾನು. ನೆಕ್ಸ್ಟ್ ಬೆಳಗ್ಗೆ ಯಾವ ರೀತಿ ರಸ ಬಿಟ್ಕೊಂಡಿದೆ, ಉಪ್ಪು ಸೇರಿಸಿರ್ತೀವಲ್ವಾ, ಹುಳಿ ಉಪ್ಪು ಮಿಕ್ಸ್ ಆದಾಗ ನೀರಿನ ಅಂಶ ಹೊರಗೆ ಬರುತ್ತೆ. ಮತ್ತೆ ಆಯಿಲ್ ಕೂಡ ಎಷ್ಟು ತಗೋಬೇಕೋ ಅಷ್ಟನ್ನ ತಗೊಂಡ್ಬಿಟ್ಟು ಇದು ಹೊರಗಡೆ ಬಿಡುತ್ತೆ. ನೋಡಿದ್ರಿ ಅಲ್ವಾ ಯಾವ ರೀತಿ ರೆಡಿ ಆಯ್ತು. ಉಪ್ಪಿನಕಾಯಿ ಮಾತ್ರ ಸಖತ್ತಾಗಿ ಬರುತ್ತೆ. ಓಕೆ ಸ್ನೇಹಿತರೆ, ಇವಾಗ ಈ ಥರದೊಂದು ಬಾಟ್ಲಿ ಅಂದರೆ ಡಬ್ಬೆಲ್ಲ ಹಾಕಿಟ್ರೆ ನೀವು ಎಷ್ಟು ದಿನ ಬೇಕಾದರೂ ಉಪ್ಪಿನಕಾಯಿ ಹಾಳಾಗೋದಿಲ್ಲ. ನಾನು ಈ ಥರದೊಂದು ಬಾಟ್ಲಿಲಿ ಹಾಕಿಡ್ತೀನಿ. ಓಕೆ ಸ್ನೇಹಿತರೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.